ನೀವು ಪ್ರಸ್ತಾಪ ಮಾಡಿದ್ರಿ ಜೈಲಲ್ಲಿದ್ದಾಗ ಹೆಂಡತಿಗೆ ಹೌದು. ರಕ್ತದಲ್ಲಿ ಲೆಟರ್ ಆಗ ಇನ್ನೂ ಲವ್ ಮಾಡ್ತಿದ್ವಿ. ಅದೇನಾದ್ರು ಶೇರ್ ಮಾಡ್ಬೋದಾ? ಖಂಡಿತ ಮ್ಯಾಮ್, ಅದರಲ್ಲಿ ಏನು ಮ್ಯಾಮ್, ಯಾಕಂದರೆ ಅದು ಸುಳ್ಳುಗಿళ్ళు ಹೇಳಿದ್ರೆ ಗೊತ್ತು, ಎಷ್ಟೊಂದು ಜನಕ್ಕೆ ಗೊತ್ತು ಹಾಗೆ ಇದರಲ್ಲಿ. ಅದೇ ಮ್ಯಾಮ್, ನಮ್ಮದು ಇನ್ನೊಂದು 18 ಕಂಪ್ಲೀಟ್ ಆಗಿರಲಿಲ್ಲ, ಅಷ್ಟೊತ್ತಿಗೆ ಏನೋ ಸಮಸ್ಯೆ ಆಗುತ್ತೆ ಮನೇಲಿ. ನಾನು ಕರ್ಕೊಂಡು ಹೋಗ್ಲೇಬೇಕಾಗಿರುತ್ತೆ, ಕರ್ಕೊಂಡು ಹೋಗ್ಬಿಟ್ಟಿರ್ತೀನಿ, ಅದು ಕಿಡ್ನಾಪ್ ಕೇಸ್ ಆಗ್ಬಿಡುತ್ತೆ. ಒಂದು 3-4 ಕೇಸ್ ಆಗುತ್ತೆ ಆ ವಿಚಾರದಲ್ಲಿ. ಆವಾಗ ನಾನು ಲೀಗಲಾಗಿ ಜೈಲಿಗೆ ಹೋಗಲೇಬೇಕಾದ ಪರಿಸ್ಥಿತಿ ಬರುತ್ತೆ. ನನ್ನ ವೈಫ್ನ ನಾನು ಹೇಳಿರ್ತೀನಿ, ನೀನು ಎಲ್ಲೂ ಇರ್ಬೇಡ, ನೀನು ಮನೆಗೆ ಹೋಗ್ಬಿಡು, ನಾನು ಬಂದೇ ಬರ್ತೀನಿ ಅಂತ. ನಮ್ಮಿಬ್ರಿಗೆ ತುಂಬ ಹೋಪ್ಸ್ ಇರುತ್ತೆ ಫಸ್ಟಿಂದಾನೆ. ನಾನು ಲವ್ ಮಾಡುವಾಗಲೇ ಇಷ್ಟು ಉದ್ದ ಹೆಸರು ಹಾಕ್ಸಿದ್ದೆ ಅವ್ರದ್ದು, ಈಗಲೂ ಇದೆ ನೋಡಿ, ಇದು 17-18 ವರ್ಷದ ಹಿಂದೆ ಹಾಕ್ಸಿದ್ದೆ ನನ್ನ ವೈಫ್. ಇದು ಲಾವಣ್ಯ ಅಂತಿದೆ. ಆಗಿದ್ದಾಗಲಿ ಅಂತ ನನಗೆ ಗೊತ್ತು ಇದು ತಪ್ಪೆ ಅಂತ ಕೈ ಹಾಕಿದ್ದದು ಆ ಕೆಲಸಕ್ಕೆ. ನನಗೆ ಅದು ಗೊತ್ತಿತ್ತು, ನಾನು ಹೋಗ್ತೀನಿ ಅಂತ. ನಾನು ಅಲ್ಲಿ ಹೋದಾಗ ಇವರೇನಾದರೂ ಮನೇಲಿ ಹೆಚ್ಚು ಕಮ್ಮಿ ಮಾಡಿಟ್ಕೊಬಿಟ್ಟಾರೋ ಏನೋ ಅನ್ಕೊಬಿಟ್ಟಾರೋ, ಆಗೋಯ್ತು ಅವ್ನ ಕತೆ, ನನ್ನಿಂದ ಹಿಂಗಾಗೋಯ್ತು ಅವ್ನಿಗೆ ಏನೋ ಥರ ದಿನ ಆಗ್ಬಿಟ್ರೆ ಅನ್ನೋದಕ್ಕೆ, ಅದಕ್ಕೆ ನೀನು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೋಬೇಡ ಅಂತ ಒಂದು ಲೆಟ್ರು ಬರೆದಿದ್ದೆ. ಅದರಲ್ಲಿ ಬರೆದಿರ್ತೀನಿ, ನಿನ್ನ ಪ್ರೀತಿಯ ಸುದಿ ಅಂತ. ಇದರಲ್ಲಿ ಎಲ್ಲ ಮರ್ಜ್ ಮಾಡಿ ಒಂದೇ ಒಂದು ಲೈನ್ ಇತ್ತು, ನನ್ನ ಪ್ರೀತಿಯ ಸುದಿ ಅಂತ. ನಂಗೆ ಅದ್ರಲ್ಲಿ ಕನೆಕ್ಟ್ ಆಗ್ಬಿಡ್ತು ಮ್ಯಾಮ್.